ಸೀನ್ ಕರೆಕ್ಟ್. ಏನ್ ಸರ್ ಬೆಳಗ್ಗೆ ಬೆಳಗ್ಗೆ ಇಬ್ಬರನ್ನ ಕರ್ಕೊಂಡ್ಬಂದು ಕುಂದಿರ್ತೀರಿ? ನಾವು ಡೈರೆಕ್ಟರ್ಸ್ಗೆ ಟೈಮ್ ಭಾಳ ಇಂಪಾರ್ಟೆಂಟ್ ಆಗ್ತದಪ್ಪ. ಒಂದೊಂದ್ಸಲ ಹಗಲ ರಾತ್ರಿ ಏನೂ ನೋಡಂಗಿಲ್ಲ, ಒಂದೊಂದ್ಸಲ ಕನ್ಸ್ಲೇಬೇಕಾಗ್ತದೆ ನಿಮಗೆ. ಹಲೋ, ನಮಸ್ತೆ ಸರ್. ನಿಮ್ಮ ಕಾಲಿಗೆ ವೇಟ್ ಮಾಡತ್ತಿದ್ದೆ ನಾನು. ಏನಿಲ್ಲ ಸರ್, ಕತೆ ರೆಡಿ ಅದ. 1 hour ಒಳಗೆ ಬಂದ್ಬಿಡ್ತೀವಿ ನಾವೆಲ್ಲ. ನೋ ಪ್ರಾಬ್ಲಮ್. ಓಕೆ ಸರ್, ಥ್ಯಾಂಕ್ ಯು. ಏನ್ ಸರ್ 1 ಗಂಟೆಲಿ ಅವ್ರಿಗೆ ಬರ್ತೀನಿ ಅಂತ ಹೇಳಿದ್ರಿ, ನಮ್ಗೆ ಕತೆನೇ ಹೇಳಿಲ್ಲ. ನಮಗೂ ಒಂಚೂರು ಹೇಳಿದ್ರೆ ನಾವು ಆಕ್ಷನ್ ಮಾಡ್ತಿದ್ವಲ್ಲ. ಓಕೆ, ಹಂಗಿದ್ರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ ನೋಡ್ರಿ. ಓಡಿ ಓಡಿ ಸುಸ್ತಾಯ್ತು. ಯಾಕರೆ ಓಡಕತ್ತೆ ಅಂತ ಹೇಳಿಬಿಟ್ರೆ ಓಡಿಸು. ಅವ್ಳ ಪ್ರೀತಿಗೋಸ್ಕರ ನನ್ನ ಮನಸ್ಸು ಎಷ್ಟು ಒದ್ದಾಡ್ತಿದೆ ಅಂತ ಹೇಗೆ ಹೇಳಿ? ನೀ ಹಿಂಗ ಸಿಕ್ ಹುಡುಗಿಯಾರ ನೋಡ್ಕೋತ ಹೋದ್ರ ನೀ ಅಷ್ಟ. ನಿಜ, ನಾವು ಹುಡುಗರು ಸಿಕ್ ಹುಡುಗಿಯರ್ನ ನೋಡ್ತಾ ಇರ್ತೀವಿ. ಯಾವಾಗ ನಾನು ನಿನ್ನ ನೋಡೋದ್ನೋ ಪ್ರಶ್ನೆ, ಅವತ್ತಿಂದ ಇವತ್ತಿನವರೆಗೂ ಬೇರೆ ಯಾವ ಹುಡುಗಿನೂ ನೋಡಿಲ್ಲ. ಯಾಕಂದ್ರೆ ಯಾವುದೇ ಹುಡುಗಿನ ನೋಡಿದ್ರು ನಿನ್ನ ನೋಡ್ದಂಗೆ ಅನ್ಸುತ್ತೆ. ನಾನು ತುಂಬಾ ತುಂಬಿಕೊಂಡಿರೋ ನಿನಗೆ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಐ ಲವ್ ಯು. ಹೇಳದೆ ಹೋದ ಪದಗಳೇ ಕೇಳಿ ತುಸು ತಪ್ಪಿದೆ ನನ್ನಿ ವ್ಯಾಕರಣದಲ್ಲಿ. ಹೇಳದೆ ಹೋದ ಪದಗಳೇ ಕೇಳಿ. ನಾ ಇಲ್ಲಿರಾದೆ ನಿಂದ ಅದಿನೇ ಕಾಯತ್ತೀನಿ. ನಿನಗೆ ನನ್ನ ಪ್ರೀತಿನೇ ಅರ್ಥ ಆಗ್ಲಿಲ್ಲ. ಯಾರೋ ಮಾಡಿದ ತಪ್ಪಿಗೆ ನನಗೆ ಯಾಕೆ ಶಿಕ್ಷೆ? ದೋಸ್ತ ಅವತ್ತೇ ಪಡ್ಕೊಂಡಿದ್ದೇನೋ ಈ ಪ್ರೀತಿ ಪ್ರೇಮದ ಕಥೆ ಬ್ಯಾಡ ಅಂತ. ತುಸು ತಪ್ಪಿದೆ ನನ್ನಿ ವ್ಯಾಕರಣದಲ್ಲಿ.